ಮಕ್ಕಳ ಮಾತು ಕೇಳ್ತಿಲ್ಲ ಅಂತಂದ್ರೆ ಹೌದು, ಅದಕ್ಕೆ ನೀವೇ ಕಾರಣ. ಈಗ ಏನೈತಲ್ಲ, ನೀವೇನು ವಿಜ್ಞಾನದ ತಂದೆ ತಾಯಿಗಳಾಗಿರಲ್ಲ, ನೀವೆಲ್ಲ ಅಜ್ಞಾನದ ತಂದೆ ತಾಯಿಗಳು ಆಗಿಬಿಟ್ರಿ. ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಮಕ್ಕಳು ನೋಡ್ರಿ, ಮಕ್ಕಳು ಈಗ ಹೇಳಂಗೆ ಕೇಳಬೇಕಂದ್ರೆ ಮಕ್ಕಳ ಮನಸ್ಸು ಪ್ರಶಾಂತವಾಗಿರ್ಬೇಕು. ಮಕ್ಕಳ ಮನಸ್ಸು ಪ್ರಶಾಂತವಾಗಿರ್ಬೇಕಂತಂದ್ರೆ ಏನು ಮಾಡಬೇಕು? ಮಕ್ಕಳನ್ನ ಬೆಳಿಗ್ಗೆ ಶುಭೋದಯಕ್ಕಿಂತ ಮುಂಚೆ ಎಬ್ಬಿಸ್ಬೇಕು. ಆ ಥರ ಏನಾರು ಹೇಳಿದ್ರೆ ಬೆಳೆ ಮಕ್ಕಳು ಮಕ್ಕಳು ಬಿಡ್ರಿ ಅಂತ 8 ಗಂಟೆ 9 ಗಂಟೆ ತನಕ ಮಕ್ಕಳಿಗೆ ಬಿಡ್ತೀರಿ. ಶುಭೋದಯದ ಸಮಯ ಏನಿದೆಯಲ್ಲ, ಎಷ್ಟು ಅಂದರೆ ಸೂರ್ಯನ ಉದಯದ ಸಮಯ ಎಷ್ಟು ಪ್ರಶಾಂತವಾಗಿರ್ತತಿ. ಆವಾಗ ಮಕ್ಕಳನ್ನ ಎಬ್ಸೋದ್ರಿಂದ, ಮತ್ತು ಇನ್ನೊಂದು ಸೂರ್ಯನ ಉದಯದ ಕಿರಣಗಳು ಮಕ್ಕಳ ಮೇಲೆ ಬೀಳೋದ್ರಿಂದ ಮಕ್ಕಳ ದೇಹಕ್ಕೆ, ಮನಸ್ಸಿಗೆ ಮತ್ತು ಮೆದುಳಿಗೆ ಒಂದು ಉತ್ತೇಜನ ಸಿಗ್ತೈತಿ. ಮತ್ತು ಮಕ್ಕಳ ಮನಸ್ಸು ಪ್ರಶಾಂತವಾಗಿರ್ತೈತಿ. ಏನು ಹೇಳೋದನ್ನು ಕೇಳುವಂಥ ಶಕ್ತಿ ಇರ್ತೈತಿ. ಅದಕ್ಕೆ ಮಕ್ಕಳನ್ನ ಸೂರ್ಯೋದಯಕ್ಕಿಂತ ಮುಂಚೆ ಎಬ್ಬಿಸ್ಬೇಕು. ಆ ಸೂರ್ಯೋದಯಕ್ಕಿಂತ ಮುಂಚೆ ಎಬ್ಬಿಸೋದ್ರಿಂದ ಮಕ್ಕಳ ಆರೋಗ್ಯ ಸ್ಥಿತಿ ಕೂಡ ಚೆನ್ನಾಗಿರ್ತದೆ. ಈ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗೈತೆ, ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳೋದಿಲ್ಲ, ಹಂಗಾಗೈತೆ. ಅದಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆ ಮಕ್ಕಳನ್ನ ಎಬ್ಬಿಸೋದ್ರಿಂದ ಮಕ್ಕಳ ಆರೋಗ್ಯ ಚೆನ್ನಾಗಾಗ್ತೈತಿ, ಮನಸ್ಥಿತಿ ಪ್ರಶಾಂತವಾಗಿರ್ತೈತಿ. ಪ್ರಶಾಂತವಾಗಿ ಮನಸ್ಥಿತಿ ಐತಿ ಅಂದ್ರೆ ಮಕ್ಕಳು ನೀವೇನು ಹೇಳಿದ್ರು ಕೇಳ್ತಾವ. ಮಕ್ಕಳು ಹೇಳಿದ ಕೇಳೋದಕ್ಕಿಂತ ಫಾಲೋ ಮಾಡ್ತಾವ. ನೀವು ಹೆಂಗೆ ನಡ್ಕೊತೀರಿ ಆ ರೀತಿ ಫಾಲೋ ಮಾಡಿ ಕಲಿತಾವ. ಈಗ ಮಕ್ಕಳನ್ನ ಜಲ್ದಿ ಎಬ್ಸೋಕ್ಕಿಂತ ಮುಂಚೆ ಮೊದಲು ನೀವು ಜಲ್ದಿ ಹೇಳ್ಬೇಕಲ್ಲ. ಜಲ್ದಿ ಎದ್ದು ನಿಮ್ಮ ಏನು ಸಂಸ್ಕೃತಿಗಳಿರ್ತಾವ, ನಿಮ್ಮ ಸಂಸ್ಕೃತಿಗಳನ್ನು ಮಕ್ಕಳಿಗೆ ಬರಬೇಕು ಅಂತಂದ್ರೆ ಒಳ್ಳೆಯ ಸಂಸ್ಕೃತಿಗಳನ್ನು ನೀವು ಪ್ರತಿನಿತ್ಯ ನೀವು ಪಾಲನೆ ಮಾಡೋದ್ರಿಂದ ಮಕ್ಕಳು ಅದನ್ನು ಪಾಲನೆ ಮಾಡ್ತಾವೆ. ನೀವು ಪಾಲನೆ ಮಾಡೋದು ಬಿಟ್ಟಿರಿ ಅಂದ್ರೆ ಮಕ್ಕಳು ಇನ್ನೇನು ಪಾಲನೆ ಮಾಡ್ತಾವೆ, ಮತ್ತು ನಿಮ್ಮ ಮಾತೇಲಿ ಕೇಳ್ತಾವೆ. ಹೌದಿಲ್ಲ?